ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪೇರೇಟರ್ಸ್ ಅಂದರೆ 1 ಬಿಟ್ ಕಂಪೇರೇಟರ್ ಬಗ್ಗೆ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ 1 ಬಿಟ್ ಅಥವಾ ಮ್ಯಾಗ್ನಿಟ್ಯೂಡ್ ಕಂಪೇರೇಟರ್ ಏನು ಮಾಡುತ್ತೆ ಅಂತ ಅಂದರೆ ಕಂಪೇರ್ ಬಿಟ್ವೀನ್ 2 ಬೈನರಿ ನಂಬರ್ಸ್. ನಮಗೆ ಕೊಟ್ಟಿರುವಂತಹ 2 ಬೈನರಿ ನಂಬರ್ಸ್, ಬೈನರಿ ಅಂದರೆ 0 ಅಥವಾ 1, ಆ 2 ಬೈನರಿ ನಂಬರ್ಸ್ಗಳ ಮಧ್ಯೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಹೇಗೆ? ಇನ್ಪುಟ್ಸ್ ಎ ಮತ್ತು ಬಿ, ಯಾಕಂದರೆ 2 ಬೈನರಿ ನಂಬರ್ಸ್. ಸೊ ನಾವು ಯಾವುದನ್ನ ಯೂಸ್ ಮಾಡ್ತಾ ಇರೋದು? 1 ಬಿಟ್ ಕಂಪೇರೇಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರ ಔಟ್ಪುಟ್ ಏನಾಗುತ್ತೆ? ಒಂದು ಎಗಿನ್ನ ಬಿ ಗ್ರೇಟರ್ ಕಂಪೇರ್ ಮಾಡ್ತಾ ಇರೋದು. ಸೊ ಎಗಿನ್ನ ಲೆಸ್ಸರ್, ನೆಕ್ಸ್ಟ್ ಎಗಿನ್ನ ಎ ಮತ್ತು ಬಿ ಎರಡು ಈಕ್ವಲ್ ಅಂತ ತೋರಿಸ್ಬೋದು. ಸೊ ಇದೇಗಾಗುತ್ತೆ ಅಂತಂದರೆ ಎಗಿನ್ನ ಬಿ ಗ್ರೇಟರ್ ಆಗಿದ್ರೆ, ಸೊ ಎ ಏನಾದರೂ ಬಿಗಿನ್ನ ಗ್ರೇಟರ್ ಆಗಿದ್ರೆ ಅಲ್ಲಿಗೆ 1 ಅಂತ ಕೊಡುತ್ತೆ. ಇನ್ನು ಉಳಿದಿರುವಂಥ ಸಿನಾರಿಯೋಸ್ಗೆ 0 ಅಂತ ಕೊಡ್ತಾ ಹೋಗುತ್ತೆ. ಸೊ ಬೇಸಿಕ್ ಅರ್ಥ ಇದೆ ಅಂತ ಅನ್ಕೊಂತೀನಿ. ಈಗ ಇದೇನಾಯಿತು? ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಸೊ ಇದಕ್ಕೆ ಜಿ ಅಂತ ಬರಿತೀನಿ. ನೆಕ್ಸ್ಟ್ ಎ ಈಸ್ ಲೆಸ್ ದ್ಯಾನ್ ಬಿ, ಸೊ ಇದಕ್ಕೆ ಏನಂತ ಬರಿತೀನಿ? ಎಲ್. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ಬಿ, ಇದಕ್ಕೆ ಈ ಥರ ಬರಿತೀನಿ. ಸೊ ನನಗೇನಾಯಿತು? 2 ಇನ್ಪುಟ್ಗಳು ಮತ್ತು 3 ಔಟ್ಪುಟ್ಗಳು. ಸೊ ಇವಾಗ ಏನು ಮಾಡ್ತೀನಿ? ಬರಿತಾ ಹೋಗ್ತೀನಿ. ಒಂದು ಸೆಕೆಂಡ್. ನೆಕ್ಸ್ಟ್ ಔಟ್ಪುಟ್ಗಳು ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮಾಡಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದಕ್ಕೆ ಟ್ರೂತ್ ಟೇಬಲ್ನ ಬರಿಬೇಕು. ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ನ ನೋಡ್ತಾ ಹೋದಾಗ, ಸೊ ಇನ್ಪುಟ್ಗಳೆಷ್ಟು? ಎ ಮತ್ತು ಬಿ ಎರಡು ಇನ್ಪುಟ್ಗಳು ನನಗೆ ಇನ್ಪುಟ್ಸ್. ನೆಕ್ಸ್ಟ್ ಔಟ್ಪುಟ್ಗಳೆಷ್ಟು? 3. ಗ್ರೇಟರ್, ಲೆಸ್ ಆರ್ ಈಕ್ವಲ್. ಸೊ ಎರಡಕ್ಕೆ ಹೇಗೆ ಬರೀತೀವಿ? 0 0 0 1 1 0 1 1. ಸೊ 0 ಎ ಮತ್ತು ಬಿ ಎರಡೂ ಕೂಡ ಈಕ್ವಲ್ ಇದೆ. ಸೊ ನಾನು ಈಕ್ವಲ್ಗೆ 1 ಕೊಡ್ತೀನಿ, ಇನ್ನು ಉಳಿದಿದ್ದಕ್ಕೆ 0 ಕೊಡ್ತೀನಿ. ನೆಕ್ಸ್ಟ್ ಎ ಈಸ್ ಲೆಸ್ ದ್ಯಾನ್ ಬಿ, ಯಾಕಂತಂದ್ರೆ ಎ ಈಸ್ ಲೆಸ್ ದ್ಯಾನ್ ಬಿ. ಸೊ ಏನು ಮಾಡ್ತೀನಿ? ಎಲ್ಗೆ 1 ಕೊಡ್ತೀನಿ, ಇನ್ನು ಉಳಿದಿದ್ದಕ್ಕೆ 0 ಕೊಡ್ತೀನಿ. ನೆಕ್ಸ್ಟ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಸೊ 1 0 0. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ಬಿ, ಸೊ 0 0 1. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಗ್ರೇಟರ್ಗೆ, ಲೆಸ್ ದ್ಯಾನ್ಗೆ, ಈಕ್ವಲ್ಗೆ, ಮೂರಕ್ಕೂ ಕೂಡ ನಾವು ಈಕ್ವೇಶನ್ನ ಬರಿಬೇಕು. ಹೇಗೆ ಬರಿತೀವಿ? ಗ್ರೇಟರ್ಗೆ ಯಾವುದು 1 ಇದೆ? ಸೊ ಇದು ಅಂದರೆ 1 0. 1 0ನ ಹೇಗೆ ಬರಿತೀವಿ? ಎ ಬಿ ಬಾರ್. ನೆಕ್ಸ್ಟ್ ಗ್ರೇಟರ್ ಆಯಿತು. ನೆಕ್ಸ್ಟ್ ಲೆಸ್ ಅಲ್ಲಿ ಯಾವುದಕ್ಕಿದೆ? ಇದಕ್ಕೆ. ಸೊ 0 1 0 1 ಅಂತಂದರೆ ಎ ಬಾರ್ ಬಿ. ನೆಕ್ಸ್ಟ್ ಇ ಮತ್ತು ಇ. ಸೊ ಈಕ್ವಲ್ಗೆ ಯಾವುದಕ್ಕಿದೆ? 1 ಮತ್ತು 1 ಇಲ್ಲಿದೆ. ಸೊ 0 0 1 1. ಅದನ್ನು ಹೇಗೆ ಬರಿಬೋದು? ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ಸೊ ಇದಕ್ಕೆ ನಾನು ಗೇಟ್ನ ಡಿಸೈನ್ ಮಾಡ್ತಾ ಹೋಗ್ಬೇಕು. ಸೊ ನನಗಿರುವಂಥ ಇನ್ಪುಟ್ಗಳು ಯಾವ್ಯಾವು? ಎ ಮತ್ತು ಬಿ. ಸೊ ಫಸ್ಟ್ ಗ್ರೇಟರ್ಗೆ ಮಾಡೋಣ. ಎ ಬಿ ಬಾರ್. ಎ ಮತ್ತು ಬಿ ಬಾರ್ಗೆ ಏನು ಮಾಡ್ತೀನಿ? ಒಂದು ನಾಟ್ ಗೇಟ್ನ ಹಾಕ್ತೀನಿ. ಎರಡನ್ನೂ ಕೂಡ ನಾನು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಸೊ ಆ್ಯಂಡ್ ಗೇಟ್. ಸೊ ನನಗೇನಾಯಿತು? ಎ ಬಿ ಬಾರ್ ಆಯಿತು. ನೆಕ್ಸ್ಟ್ ಎ ಬಾರ್ ಬಿ. ಸೊ ಎ ಇಂದ ಎನ ತಗೊತ ಹೋಗ್ತೀನಿ. ಸೊ ಎನ ತಗೊತೀನಿ, ಅದಕ್ಕೆ ಒಂದು ನಾಟ್ ಗೇಟ್ನ ಹಾಕ್ತೀನಿ. ಸೊ ಏನಾಯಿತು? ನನಗೆ ಎ ಬಾರ್ ಆಯಿತು. ನೆಕ್ಸ್ಟ್ ಎ ಬಾರ್ ಆಯಿತು. ನೆಕ್ಸ್ಟ್ ಬಿ. ಸೊ ಬಿ ನಾಟ್ ಗೇಟ್ಗಿನ್ನ ಹಿಂದೆ ತಗೊಂಡ್ರೆ ಬಿ ಸಿಕ್ತು. ಸೊ ಎ ನಾಟ್ ಎ ಬಾರ್ ಬಿ, ಇದನ್ನು ಆ್ಯಂಡ್ ಗೇಟ್ ಮಾಡ್ತೀನಿ. ಸೊ ಎ ಬಾರ್ ಬಿ. ನೆಕ್ಸ್ಟ್ ಏನು ಬೇಕು? ಎ ಬಾರ್ ಬಿ ಬಾರ್. ಎ ಬಾರ್ ಬಿ ಬಾರ್. ಸೊ ಎ ಬಾರ್ ಬಿ ಬಾರ್ ಅಂದರೆ ಎ ಬಾರ್ ಇಲ್ಲಿದೆ. ಸೊ ಎ ಬಾರ್. ನೆಕ್ಸ್ಟ್ ಬಿ ಬಾರ್ ಇಲ್ಲಿದೆ. ಸೊ ಬಿ ಬಾರ್. ಎ ಬಾರ್ ಬಿ ಬಾರ್ ಎರಡನ್ನೂ ಆ್ಯಂಡ್ ಗೇಟ್ ಮಾಡ್ತೀನಿ. ನೆಕ್ಸ್ಟ್ ಎ ಮತ್ತು ಬಿ. ಸೊ ಎ ಮತ್ತು ಬಿ ಹೇಗೆ ತೊಗೊಳೋದು? ಎ ಮತ್ತು ಬಿ. ಎ ಮತ್ತು ಬಿ ಇಲ್ಲಿ ತಗೊತೀನಿ, ಆ್ಯಂಡ್ ಗೇಟ್. ಸೊ ಇವೆರಡನ್ನೂ ಕೂಡ ನಾನು ಪ್ಲಸ್ ಮಾಡಬೇಕು. ಸೊ ಎರಡನ್ನೂ ಕೂಡ ಆರ್ ಗೇಟ್. ಸೊ ಏನು ಬಂತು ನನಗೆ? ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಬಂತು. ಸೊ ಇದು ನಮ್ಮ 1 ಬಿಟ್ ಅಥವಾ ಮ್ಯಾಗ್ನಿಟ್ಯೂಡ್ ಕಂಪೇರೇಟರ್ ಆಗಿತ್ತು. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.